ಎಲ್ರಿಗೂ ನಮಸ್ಕಾರ. ನಾನು ಭೂಮಿಕಾ. ಕನ್ನಡದಲ್ಲಿ ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಬಹಳ ದಿನ ಆದ್ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಎಲ್ಲಾರು ಬಹಳಷ್ಟು ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರಿ, ಮ್ಯಾಮ್ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಎಕ್ಸಾಮ್ಗೋಸ್ಕರ ಅಂತ ಹೇಳಿ. ಹಾಗಾಗಿ ಬಹಳ ಮೇ ಬಿ 1 ವರ್ಷ ಆದ್ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ. ಈಗಾಗಲೇ ಕನ್ನಡ ಎಕ್ಸಾಮ್ನ ಮಕ್ಕಳ ಆಲ್ರೆಡಿ ಬರ್ದು ಬಂದಿದ್ದೀರಾ. ಸೊ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ನಮ್ಮ ಕನ್ನಡದಲ್ಲಿ ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ ಮೂಲಕ ಯಾವ್ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರುತ್ತೆ ಅಂತ ಹೇಳಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ದಿನ ಏನ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಯಾರು ಏನು ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈಗ ಆಲ್ರೆಡಿ ನಿಮಗೆ 3 ಮಾಡೆಲ್ ಕ್ವಶನ್ ಪೇಪರ್ ಗೌರ್ಮೆಂಟ್ ಕಡೆಯಿಂದ ಬಿಟ್ಟಿದ್ದಾರೆ, KA ಕಡೆಯಿಂದ ಬಿಟ್ಟಿದ್ದಾರೆ. ಸೊ ಅದನ್ನ ಓದ್ಕೊಂತೀರಿ, ಮತ್ತೆ ಅದ್ರ ಮೇಲೆ ಇನ್ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರುತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಏನು ಗಾಬರಿ ಪಡುವಂತಹ ವಿಚಾರಗಳೇ ಇಲ್ಲ ಇಲ್ಲಿ. ಜಸ್ಟ್ ನೀವು 3 ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ 2 ಪ್ರಿಪರೇಟರಿ ಪೇಪರ್ಸ್ ಗಳನ್ನ ಓದಿದ್ರು ಕೂಡ ಮ್ಯಾಕ್ಸಿಮಮ್ ಯು ಕ್ಯಾನ್ ಸ್ಕೋರ್ 70 ಔಟ್ ಆಫ್ 50 ಮಾರ್ಕ್ಸ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಆ ಕ್ವಶನ್ ಪೇಪರ್ಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಅದನ್ನ ನಿಮ್ಗೆ ಕಳ್ಸಿಕೊಡ್ತೀನಿ ಯೂಟ್ಯೂಬ್ ಚಾನಲ್ ಮೂಲಕ. ಕ್ವಶನ್ಸ್ ವಿತ್ ಆನ್ಸರ್ಸ್ ಗಳು ಕೂಡ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಪ್ರತಿಯೊಂದು ಮಾಡೆಲ್ ಕ್ವಶನ್ ಪೇಪರ್ 1 ಆಗಿರ್ಬೋದು, 2 ಆಗಿರ್ಬೋದು ಅಥವಾ 3 ಆಗಿರ್ಬೋದು, ಹಾಗೆ ಪೇಪರ್ 1 ಅಂದ್ರೆ ಪ್ರಿಪರೇಟರಿ ಪೇಪರ್ 1 ಮತ್ತೆ ಪ್ರಿಪರೇಟರಿ ಪೇಪರ್ 2 ಆಗಿರ್ಬೋದು. ಸೊ ಎರಡನ್ನೂ ಕೂಡ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಯಾವುದೇ ಗಾಬರಿ ಪಡ್ಕೊಳ್ದಲೆ ಲಾಸ್ಟ್ ಮಿನಿಟ್ ಅಲ್ಲೂ ಕೂಡ ನೀವು ಓದಿದ್ರೆ, ಸೊ ಮ್ಯಾಕ್ಸಿಮಮ್ 2 days ರಜಾ ಕೊಟ್ಟಿದ್ದಾರೆ ಕೆಮಿಸ್ಟ್ರಿಗೆ, ಏನು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಅಷ್ಟೇ ಆರ್ಗ್ಯಾನಿಕ್ ಆಗಿರ್ಲಿ, ಇನ್ಆರ್ಗ್ಯಾನಿಕ್ ಆಗಿರುತ್ತೆ, ಫಿಸಿಕಲ್ ಕೆಮಿಸ್ಟ್ರಿಗೆ ನೀವು ಒತ್ತನ್ನು ಕೊಟ್ಟರು ಕೂಡ 70 ಔಟ್ ಆಫ್ 50 ಮಾರ್ಕ್ಸ್ ನ ಲಾಸ್ಟ್ ಡೇ ಅಥವಾ ಲಾಸ್ಟ್ ಮಿನಿಟ್ ವರ್ಗೂನು ಓದಿದ್ರು ಕೂಡ ಯು ಕ್ಯಾನ್ ಸ್ಕೋರ್ 70 ಔಟ್ ಆಫ್ 50 ಅಂತ ಹೇಳಿ ನಾನು ಹೇಳ್ಬೋದು. ನನ್ನ ಕೆಲಸದ ಒತ್ತಡದಿಂದ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ. ಬಟ್ ಮೇನ್ ಎಕ್ಸಾಮ್ಗೆ ಇವಾಗ ಯಾವ್ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿದೆ ಅದೆಲ್ಲವನ್ನೂ ಕೂಡ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.